ನಮಸ್ಕಾರ ವೀಕ್ಷಕರೇ, ವೈರಲ್ ಜಗತ್ತಿಗೆ ಸ್ವಾಗತ. ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಮಿಸ್ಟರ್ ರೋಶು ಅಲಿಯಾಸ್ ರೋಷನ್ ಅವರ ಅಕಾಲಿಕ ಸಾವಿನ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾವನ್ನೇ ಬೆಚ್ಚಿ ಬೀಳಿಸಿದೆ. ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ ಯುವಕ ಈ ರೀತಿ ದುರಂತ ಅಂತ್ಯ ಕಂಡಿದ್ದೇಕೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಆದರೆ ಈಗ ರೋಷನ್ ಸಾವಿನ ಸುತ್ತ ಹಣೆದುಕೊಂಡಿದ್ದ ಆ ಕರಾಳ ರಹಸ್ಯ ಕೊನೆಗೂ ಬಯಲಾಗಿದೆ. ಅವಳಿಗೆ ರೇಗಿಸ್ತಿದ್ರೆ ನನಗೆ ಮನಃಶಾಂತಿ ಇಲ್ಲ, ಆದರೆ ಅವಳಿಗೆ ನನ್ನ ಜೊತೆ ಜಗಳ ಆಡಲಿಲ್ಲ ಅಂದರೆ ನೆಮ್ಮದಿನೇ ಇಲ್ಲ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಈಗ ರೋಷನ್ ಸಾವಿನ ಕುರಿತು ದೊಡ್ಡ ಚರ್ಚೆ ನಡೀತಾ ಇದೆ. ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿ, ಅತ್ತೆ ಮತ್ತು ಮಾವ ಕೊಟ್ಟ ಮಾನಸಿಕ ಹಿಂಸೆಯೇ ರೋಷನ್ ಆತ್ಮಹತ್ಯೆಗೆ ಪ್ರಮುಖ ಕಾರಣವಾಯ್ತಾ? ಆ ಕುಟುಂಬದ ಕಿರುಕುಳ ಮತ್ತು ಅತಿಯಾದ ಒತ್ತಡ ತಾಳಲಾರದೆ ರೋಷನ್ ಜೀವ ಬಿಟ್ಟರ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರುತ್ತಿದೆ. ಅಷ್ಟೇ ಅಲ್ಲ, ರೋಷನ್ ಸಾವಿಗೂ ಮುನ್ನ ಬರೆದಿಟ್ಟಿದ್ದಾರೆ ಎನ್ನಲಾದ ಡೆತ್ ನೋಟ್ ಕೂಡ ಈಗ ಪತ್ತೆಯಾಗಿದೆ ಎಂಬ ಮಾತುಗಳು ಹರಿದಾಡುತ್ತಿವೆ. ಈ ಡೆತ್ ನೋಟ್ ನಲ್ಲಿ ಅವರ ಸಾವಿನ ಹಿಂದಿನ ಸಂಪೂರ್ಣ ಸತ್ಯ ಅಡಗಿದೆಯಾ ಎಂಬ ಕುತೂಹಲ ಹೆಚ್ಚಾಗಿದೆ. ಕೆಲ ಮೂಲಗಳ ಪ್ರಕಾರ ಆ ಡೆತ್ ನೋಟ್ ನಲ್ಲಿ ಹೀಗೆ ಬರೆದಿದೆ: 3 ತಿಂಗಳ ಹಿಂದಷ್ಟೇ ಮದುವೆಯಾಗಿತ್ತು, ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಆಗಸ್ಟ್ 3ರಂದು ಹೆಂಡತಿಯ ಮನೆಯವರು ತನ್ನ ವಿರುದ್ಧ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ತಾನು ಕೂಡ ರಿಟರ್ನ್ ಕಂಪ್ಲೇಂಟ್ ನೀಡಿದ್ದೇನೆ. ಆದರೆ ಆಗಸ್ಟ್ 5 ಮತ್ತು 6ರಂದು 2 ದಿನಗಳ ಕಾಲ ನಾನು ಅನುಭವಿಸಿದ ನರಕ ಯಾತನೆ ಯಾರಿಗೂ ಬೇಡ. ಈ 2 ದಿನ ಏನು ನಡೀತು ಎಂಬುದು ನನ್ನಲ್ಲೇ ಮಣ್ಣಾಗಲಿ ಎಂದು ಡೆತ್ ನೋಟ್ ನಲ್ಲಿ ರೋಷನ್ ಬರೆದಿದ್ದಾನೆ ಎನ್ನಲಾಗಿದೆ. ಆದರೆ ಈ ಎಲ್ಲ ಆರೋಪಗಳಲ್ಲಿ ಎಷ್ಟು ಸತ್ಯಾಂಶವಿದೆ? ರೋಷನ್ ಅವರದ್ದು ಕೇವಲ ಕೌಟುಂಬಿಕ ಕಷ್ಟವೇ ಅಥವಾ ಇದರ ಹಿಂದೆ ಬೇರೇನಾದ್ರೂ ಇದೆಯಾ? ಈ ಪ್ರತಿಯೊಂದು ಪ್ರಶ್ನೆಗೂ ಈಗ ಪೊಲೀಸರ ತನಿಖೆಯಿಂದಷ್ಟೇ ಅಧಿಕೃತ ಸತ್ಯ ಬಯಲಾಗಬೇಕಿದೆ. ನಗುನಗುತ್ತಾ ಕಾಣಿಸಿಕೊಳ್ಳುತ್ತಿದ್ದ ಇನ್ಫ್ಲೂಯೆನ್ಸರ್ ಒಬ್ಬರ ಜೀವನ ಹೀಗೆ ಕೊನೆಗೊಂಡಿದ್ದು ನಿಜಕ್ಕೂ ದುರಂತ. ರೋಷನ್ ಅವರ ಈ ಸಾವಿನ ಕುರಿತು ನಿಮ್ಮ ಅಭಿಪ್ರಾಯವೇನು? ರೋಷನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕಮೆಂಟ್ ಬಾಕ್ಸ್ ನಲ್ಲಿ ರಿಪ್ ಎಂದು ಕಮೆಂಟ್ ಮಾಡಿ. ಇನ್ನಷ್ಟು ವೈರಲ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ವೈರಲ್ ಜಗತ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.